ವ್ಯಾಪ್ತಿಯಲ್ಲಿ ತಾಲೂಕು ಪಂಚಾಯಿತಿ ಜಾಗದಲ್ಲಿ ಅನಧಿಕೃತವಾಗಿ ಶೆಡ್ ನಿರ್ಮಾಣ ಮಾಡಿಕೊಂಡು ವ್ಯಾಪಾರ ವಹಿವಾಟು ಮಾಡುತ್ತಿರುವ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ದೂರು ಬಂದ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಆಗಮಿಸಿದ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಪರಿಶೀಲನೆ ನಡೆಸಿ ವ್ಯಾಪಾರ ವಹಿವಾಟು ಮಾಡಲು ಪುರಸಭೆಯಿಂದ ಪರವಾನಗಿ ಪಡೆಯದ ಕಾರಣ ಬಾಗಿಲು ಹಾಕಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್, ತಾಲೂಕು ಪಂಚಾಯಿತಿ ಸೇರಿದ ಜಾಗದಲ್ಲಿ ಕಳೆದ ತಿಂಗಳ ಹಿಂದೆ ಯಾವುದೇ ಪರವಾನಗಿ ಪಡೆಯದೆ ಶೆಡ್ ನಿರ್ಮಾಣ ಮಾಡಿಕೊಂಡು ವ್ಯಾಪಾರ ನಡೆಸುತ್ತಿದ್ದರು. ಆದರೆ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಯಾವುದೇ ವಾಣಿಜ್ಯ ವ್ಯಾಪಾರಗಳನ್ನು ನಡೆಸಲು ಪುರಸಭೆ ವತಿಯಿಂದ ಕಡ್ಡಾಯವಾಗಿ ಪರವಾನಗಿ ಪಡೆಯುವುದು ಕಡ್ಡಾಯವಾಗಿದ್ದು, ಇವರು ಯಾವುದೇ ಪರವಾನಗಿ ಇಲ್ಲದೆ ವ್ಯಾಪಾರ ಮಾಡುತ್ತಿದ್ದು, ತಾಲೂಕು ಪಂಚಾಯಿತಿ ವತಿಯಿಂದ ದಾಖಲಾತಿ ನೀಡಿ ಪುರಸಭೆ ವತಿಯಿಂದ ಪರವಾನಗಿ ಪಡೆದು ವ್ಯಾಪಾರ ವಹಿವಾಟು ನಡೆಸಲಿ, ಅಲ್ಲಿಯವರೆಗೂ ಬೀಗ ಹಾಕಲಾಗುತ್ತದೆ ಎಂದು ಅಂಗಡಿ ಮಾಲೀಕರಿಗೆ ತಿಳಿಸಿ ಬಾಗಿಲು ಹಾಕಿಸಿದರು. ಅಲ್ಲದೆ ಇಂದಿನಿಂದ ಕಡ್ಡಾಯವಾಗಿ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ವ್ಯಾಪಾರಸ್ಥರು ಪ್ರತಿಯೊಬ್ಬರು ಪರವಾನಗಿ ಪಡೆದು ವ್ಯಾಪಾರ ನಡೆಸಬೇಕು. ನಾಳೆಯಿಂದ ನಮ್ಮ ಸಿಬ್ಬಂದಿಗಳು ಸ್ಥಳಕ್ಕೆ ಬಂದ ಸಂದರ್ಭದಲ್ಲಿ ಪರವಾನಗಿ ಇಲ್ಲದೆ ವ್ಯಾಪಾರ ನಡೆಸುತ್ತಿದ್ದರೆ ಅಂತಹ ಅಂಗಡಿಗಳ ಮೇಲೆ ಕ್ರಮ ಕೈಗೊಂಡು ಬೀಗ ಮುದ್ರೆ ಹಾಕಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಇವತ್ತು ಸೀಲ್ ಮಾಡಿ ಮುದ್ದಾಮ ಹೊಡೆದು ನಾವು ಇವತ್ತು ಈ ಶೆಡ್ಡಿಗೆ ಬೀಗ ಹಾಕುವಂಥ ಕಾರ್ಯಕ್ರಮನ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ನಮ್ಮ ಈ ಟೈಲರ್, ನಿಮ್ಮ ಹೆಸರು ಸರ್? ವಿನಯ್ ಕುಮಾರ್ ಅವರು ತಾಲೂಕು ಪಂಚಾಯಿತಿಲಿ ಅಗ್ರಿಮೆಂಟು ಮತ್ತು ತಾಲೂಕು ಪಂಚಾಯಿತಿಯಿಂದ ಪರ್ಮಿಷನ್ ತಗೊಂಡು ನಮ್ಮ ಪುರಸಭೆಗೆ ಬಂದರೆ ನಾವು ಈ ಶೆಡ್ಡಿಗೆ ನಾವು ಏನು ಕಾನೂನು ಪ್ರಕಾರವಾಗಿದ್ದರೆ ಲೈಸೆನ್ಸ್ ಕೊಡಿಸುವಂಥ ಒಂದು ಕೆಲಸವೂ ಸಹ ಮಾನ್ಯ ವಿನಯ್ ಅವರಿಗೆ ಮಾಡಿಕೊಡ್ತೀವಿ. ಅದನ್ನು ತಗೊಂಡು ನಂತರ ನಾವು ಏನಿದ್ರು ಈ ಒಂದು ಬೀಗಕ್ಕೆ ಏನು ಸೀಲ್ ಹೊಡೆದಿದ್ದೀವಿ ಆ ಸೀಲನ್ನು ತೆರವುಗೊಳಿಸಬೇಕು. ಬೈ ಚಾನ್ಸ್ ಏನಾದರೂ ವಿನಯ್ ಅವರು ಮಧ್ಯದಲ್ಲಿ ಏನಾದರೂ ಬಂದು ಈ ಸೀಲನ್ನು ತೆಗೆದು ಅಕ್ರಮವಾಗಿ ಒಳ ಹೋಗುವಂಥ ಕೆಲಸ ಮಾಡಿದರೆ ಅವ್ರ ಮೇಲೆ ಪುರಸಭಾ ವತಿಯಿಂದ ಕೇಸ್ ಹಾಕಿಸುವಂಥ ಕೆಲಸ, FIR ಮಾಡುವಂಥ ಕೆಲಸವೂ ಸಹ ನಾವು ಮಾಡ್ತೇವೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಮಗೆ ತಿಳಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಆರೋಗ್ಯಾಧಿಕಾರಿ ಲೋಹಿತ್, ಕಂದಾಯ ಅಧಿಕಾರಿ ಪ್ರಸನ್ನ, ಜಯರಾಮ್ ಇತರರು ಇದ್ದರು. ಗಣೇಶ್, TV 46 ಮಲೆನಾಡು ನ್ಯೂಸ್, ಬೇಲೂರು.